ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 93ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. ಅದು 16ನೆಯ ದತ್ತ ಸ್ವಾತಂತ್ರ್ಯ ಸಂಧಿ. ಇದು ವಿಷ್ಣು ರಹಸ್ಯದ ಪುರಾಣದಲ್ಲಿ ಬಂದಿರುವಂಥ ವಿಷಯ. ಸ್ವಗತ ಸ್ವಾತಂತ್ರ್ಯ ಹರಿ ತೆಗೆದು ಬ್ರಹ್ಮಾದ್ಯರಿಗೆ ಕೊಟ್ಟುದ ಭೃಗಮುನಿಪ ಪೇಳಿದನು ಇಂದ್ರದ್ಯುಮ್ನ ಕ್ಷಿತಿಪನಿಗೆ. ಹರಿ ತನ್ನೊಳಗಿದ್ದಂಥ ಒಂದಿಷ್ಟು ಸ್ವಾತಂತ್ರ್ಯವನ್ನು ಬ್ರಹ್ಮ ಮೊದಲಾದ ದೇವತೆಗಳಿಗೆ ಒಂದಿಷ್ಟು ವಿಭಾಗ ಮಾಡಿ ಕೊಡ್ತಾ ಹೋದ. ಇದು ಎಲ್ಲಿ ಬಂದಿದೆ ಈ ವಿಷಯ? ವಿಷ್ಣು ರಹಸ್ಯ ಪುರಾಣದಲ್ಲಿ ಬಂದಿದೆ. ಆ ವಿಷ್ಣು ರಹಸ್ಯ ಪುರಾಣದಲ್ಲಿ ಬಂದದ್ದನ್ನು ಅದರಲ್ಲಿ ಉಲ್ಲೇಖ ಹೇಗಿದೆ? ಸಾಮಾನ್ಯವಾಗಿ ಇಂಥ ಒಂದು ಯಜ್ಞ ನಡೆದಿತ್ತು, ಅಲ್ಲಿ ಸೂತ ಪುರಾಣಿಕರು ಮೊದಲಾದವರೆಲ್ಲ ಕುತ್ಕೊಂಡಿದ್ರು, ಶೌನಕಾದ ಋಷಿಗಳಿದ್ರು. ಆ ಋಷಿಗಳ ಸಂವಿಧಾನದಲ್ಲಿ ಪುರಾಣಿಕರು ಈ ಪುರಾಣ ಹೇಳಿ ಪ್ರಾರಂಭ ಮಾಡಿದ್ರು ಅಂತ ಬರ್ತದಲ್ಲ, ಹಾಗೆ ಇದ್ದಿರಬೇಕಿದೆ ಇದು ಪ್ರಾರಂಭ. ಆದರೆ ಈ ಪ್ರಸಂಗಗಳನ್ನೆಲ್ಲ ಹೇಳ್ತಾ ಇದ್ದಿದ್ದು ಭೃಗುಮುನಿ ಇಂದ್ರದ್ಯುಮ್ನ ಮಹಾರಾಜನಿಗೆ ಹೇಳಿದಂಥ ಪ್ರಸಂಗ ಇದು. ಈ ದತ್ತ ಸ್ವಾತಂತ್ರ್ಯ ಸಂಧಿಯನ್ನು ಮತ್ತು ಇದ್ರ ಮುಂದೆ ಬರುವಂಥ ಸ್ವಗತ ಸ್ವಾತಂತ್ರ್ಯ ಸಂಧಿ ಅಂತ ಇವೆರಡನ್ನು ಹೇಳೋದಕ್ಕಿಂತ ಮೊದಲು ಒಂದು ಸಂಗತಿ ಸ್ಪಷ್ಟವಾಗಿ ಹೇಳಿಬಿಡ್ತೇನೆ. ಇಲ್ಲಿ ತನಕ ಬೇಕಾದಷ್ಟು ಹರಿಕಥಾಮೃತ ಸಾರ, ಮಹಾಭಾರತ ಇದನ್ನೆಲ್ಲ ನಾವು ಶ್ರವಣ ಮಾಡಿದ್ವಲ್ಲ, ಮಧ್ಯೆ ಮಧ್ಯೆ ನಾವು ಪೂಜೆ ಮಾಡುವಾಗ, ಸಂಧ್ಯಾವಂದನೆ ಮಾಡುವಾಗ, ಇಂಥದ್ರಲ್ಲಿ ಉಪಾಸನೆಯಲ್ಲಿ ಬಳಸಿಕೊಂಡ್ರೆ, ಧ್ಯಾನ ಮಾಡುವಾಗ ನಾವು ಎಷ್ಟೇ ಮಾಡಲಿ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಅಲ್ಪ ಧ್ಯಾನ ಮಾಡಿದ್ರು ಅದರೊಳಗೆ ಅದನ್ನೆಲ್ಲ ಬಳಸ್ಕೊಂಡ್ರೆ ಬಹಳ ಉತ್ತಮ ಅಂತ ಹೇಳ್ತಿದ್ದೆ. ಇಲ್ಲೇನು ದತ್ತ ಸ್ವಾತಂತ್ರ್ಯ ಸಂಧಿ ಬಗ್ಗೆ ಉಲ್ಲೇಖ ಬರ್ತದಲ್ಲ, ಇದನ್ನು ನಾವು ನಿತ್ಯ ನಮ್ಮ ಉಪಾಸನೆಯಲ್ಲಿ ಬಳಸ್ಕೊಳ್ಳದೆ ಇರುವುದು ಒಳ್ಳೆಯದು. ಈಗ ಹರಿಕಥಾಮೃತ ಸಾರವನ್ನು ಪೂರ್ಣವಾಗಿ ಶ್ರವಣ ಮಾಡಬೇಕು ಅಂತ ನಾವು ಕೂತ್ಕೊಂಡಿರೋದ್ರಿಂದ ಈ 16, 17 ಮುಂದೆ ಏನು ಇನ್ನೂ ಕೆಲವು ಮುಂದಿನ ಸಂಧಿಗಳಲ್ಲಿ ಏನು ವಿಷಯ ಬಂದಿದೆ ನನಗೆ ಗೊತ್ತಿಲ್ಲ. ಅಂತೂ ಇಲ್ಲಿ ಬಂದದ್ದನ್ನು ಶ್ರವಣ ಮಾಡಿ ಪ್ರವಚನ ಶ್ರವಣ ಮಾಡಿ ಮುಕ್ತಾಯ ಮಾಡಬೇಕು. ಅಲ್ಲಿ ಬಂದಿದ್ದು ವಿಷಯ ತಿಳ್ಕೊಳ್ಬೇಕು. ಅನುಸಂಧಾನ ಮಾಡುವಾಗ ಅದನ್ನು ಅನುಸಂಧಾನ ಮಾಡದೇ ಇರೋದು ಒಳ್ಳೆಯದು ಅಂತ ಕಾಣಿಸ್ತದೆ. ಇದನ್ನು ಹೇಳ್ತಾ ಹೋದಂಥ ಇನ್ನೂ ಕೆಲವು ಭಿನ್ನಾಭಿಪ್ರಾಯಗಳನ್ನು ಹೇಳ್ತೇನೆ. ಆರಂಭದಲ್ಲೇ ಇದನ್ನು ಹೇಳಿ ಹೊರಟಿದ್ದು ಯಾಕೆ ಅಂತಂದರೆ, ಕೆಲವರು ಒಂದಿಬ್ಬರು ಬಹಳ ದೊಡ್ಡ ಮಟ್ಟದ ವಿದ್ವಾಂಸರು, ಸಮಾಜದ ಮೇಲೆ ಬಹಳ ಪ್ರಭಾವ ಇರುವಂಥವ್ರು, ಮತ್ತು ಸಮಾಜ ಅವ್ರು ಏನು ಹೇಳ್ತಾರೆ ಈ ವಿಷಯದ ಬಗ್ಗೆ ಅಂತ ಕೇಳುವಂಥ ಅಷ್ಟು ಪ್ರಭಾವ ಇದ್ದಂಥ ಒಂದಿಬ್ಬರು ವಿದ್ವಾಂಸರು. ಒಬ್ಬರು ಇದು ಸರ್ವಮೂಲಗಳಿಗೆ ಸಮ್ಮತ ಇಲ್ಲ, ಆದ್ದರಿಂದ ಇದನ್ನು ಅಷ್ಟು ನನಗೆ ಮನಸ್ಸಿಗೆ ಇದು ಹಿಡಿಸಿಲ್ಲ ಅಂತ ಒಬ್ಬರು ನೇರವಾಗಿ ಹೇಳಿದರು. ಮತ್ತೊಬ್ಬರು ಈ ಸ್ತ್ರೀಯರಿಗೆ ಹರಿಕಥಾಮೃತ ಸಾರವನ್ನೆಲ್ಲ ಪ್ರವಚನ ಮಾಡುವಾಗ, ಅಥವಾ ಕೆಲವರು ಸ್ತ್ರೀಯರೇ ಬೇರೆ ಕಡೆ ಪ್ರವಚನ ಮಾಡ್ತಿರ್ತಾರೆ, ಹರಿಕಥಾಮೃತ ಸಾರ ಪ್ರವಚನ ಪಾಠ ಇತ್ಯಾದಿಗಳನ್ನು ಮಾಡ್ತಿರ್ತಾರೆ, ಈ ಒಂದಿಷ್ಟು ಸಂಧಿ ಬಿಟ್ಟು ಬಿಡ್ರಿ ಅಂತ ಹಿರಿಯ ವಿದ್ವಾಂಸರೊಬ್ಬರು ಕೆಲವು ಸ್ತ್ರೀಯರಿಗೆ ಹೇಳಿದ್ದು ನನ್ನ ಗಮನಕ್ಕೆ ಬಂತು. ಯಾಕಂದರೆ ಇಲ್ಲಿರೋ ಸಂಗತಿಗಳು ಆ ಸರ್ವಮೂಲಕ್ಕೆ ಹೊಂದಿಕೆ ಆಗೋದಿಲ್ಲ, ಅದಕ್ಕಾಗಿ ಬಿಟ್ಟು ಬಿಡ್ರಿ ಅಂತ ಹೇಳ್ತಾರೆ ಅಂತ ಹೀಗೆಲ್ಲ ಬಂತು. ಅದೇನು ಬೇಕಾಗಿಲ್ಲ, ನಾವು ಶ್ರವಣ ಮಾಡಿ ಮುಗಿಸೋಣ. ನಾವು ನಿತ್ಯ ಉಪಾಸನೆ ಮಾಡುವಾಗ ಹರಿ ಚತುರ್ಮುಖ ಬ್ರಹ್ಮನಿಗಿಷ್ಟು, ವಾಯುವಿಗಿಷ್ಟು ಸ್ವಾತಂತ್ರ್ಯ ತೆಗೆದು ಕೊಟ್ಟ ಅನ್ನೋ ಸಂಗತಿಯನ್ನು ಉಪಾಸನೆಯಲ್ಲಿ ಬಳಸಿಕೊಳ್ತಾ ಇದ್ರೆ ಆಯಿತು. ನಾವು ಅಸ್ವತಂತ್ರರು, ಪರಮಾತ್ಮ ಸ್ವತಂತ್ರ, ಇಷ್ಟನ್ನು ಸ್ಪಷ್ಟವಾಗಿ ತಿಳಿದುಬಿಟ್ರೆ ಆಯಿತು. ಸ್ವತಂತ್ರ ಅಸ್ವತಂತ್ರ ಅಂತ ದ್ವಿವಿಧಂ ತತ್ವಮಿಷ್ಯತೆ ಅಂತ ಆವತ್ತು ತತ್ವ ಸಂಖ್ಯಾನದ ಮಾತನ್ನು ನಾನು ಉಲ್ಲೇಖ ಮಾಡಿದ್ದೆ. ಹಾಗಾಗಿ ಪರಮಾತ್ಮ ಸ್ವತಂತ್ರ, ಜಗತ್ತೆಲ್ಲವೂ ಅಸ್ವತಂತ್ರ. ಅದು ಚೇತನ ಜಗತ್ತು, ಅಚೇತನ ಜಗತ್ತು ಇವೆರಡೂ ಕೂಡ ಅಸ್ವತಂತ್ರವೇ. ಎಷ್ಟು ಅಸ್ವತಂತ್ರ? ಪರಮಾತ್ಮನ ಸ್ವಾತಂತ್ರ್ಯ ಎಷ್ಟಿದೆ? ಆ ಪರಮಾತ್ಮ ತನ್ನ ಸ್ವಾತಂತ್ರ್ಯವನ್ನು ಏನಾದರೂ ಈ ಜಗತ್ತಿಗೆ ಕೊಟ್ಟನೋ? ಯಾವ ಸಂಗತಿಯೂ ಬೇಡ. ಅವನು ಸ್ವತಂತ್ರ, ಇದು ಅಸ್ವತಂತ್ರ, ಇಷ್ಟೇ. ಅವನು ಬಿಂಬ, ನಾವು ಪ್ರತಿಬಿಂಬ. ನಮ್ಮ ಪ್ರತಿಯೊಂದು ಕ್ರಿಯೆಯೂ ಕೂಡ, ದೈಹಿಕ ಕ್ರಿಯೆ ಇರ್ಬೋದು, ಮಾನಸಿಕ ಕ್ರಿಯೆ ಇರ್ಬೋದು, ಅದು ಪ್ರತಿಯೊಂದು ಕೂಡ ಆ ಪರಮಾತ್ಮನಿಗೆ 100% ಅಧೀನ. ಇಷ್ಟನ್ನು ತಿಳ್ಕೊಂಡು ನಾವು ಉಪಾಸನೆ ಮಾಡಿದ್ರೆ ಸಾಕು. ನಮ್ಮ ನಿತ್ಯದ ಪೂಜೆ ಮತ್ತು ಸಂಧ್ಯಾವಂದನೆ, ಉಳಿದ ಹಾಡು ಪಾಡು ಇತ್ಯಾದಿಗಳಲ್ಲಿ. ಪರಮ ವಿಷ್ಣು ಸ್ವತಂತ್ರ, ಮಾಯಾತರುಣಿ ವಕ್ಷಸ್ಥಳ ನಿವಾಸಿನಿ, ಸರಸಿಜೋದ್ಭವ ಪ್ರಾಣರೀರ್ವರು ಸಚಿವರೆನಿಸುವರು. ಸರ್ವಕರ್ಮಗಳಲ್ಲಿ ತತ್ಪ್ರಿಯರ ಉರಗಭೂಷಣ ಅಹಂಕೃತಿತ್ರಯ ಕರೆಸುವ ಅಮರೇಂದ್ರ ಅರ್ಕ ಮುಖರು ಎನಿಸುವರು. ಈ ಒಂದು ದೃಷ್ಟಿಯಿಂದ ಇಲ್ಲಿ ಆ ತಾರತಮ್ಯವನ್ನು ಹೇಳ್ತಾರೆ. ತಾರತಮ್ಯ ಅದರ ಕಕ್ಷಾದಲ್ಲಿ ಅತ್ಯುಚ್ಚ ಸ್ಥಾನದಲ್ಲಿರುವವರು ಯಾರು, ಅದಾದ ಬಳಿಕ ಕೆಳ ಸ್ಥಾನದಲ್ಲಿರುವವರು ಯಾರು, ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಪರಮ ವಿಷ್ಣು ಸ್ವತಂತ್ರ, ಆತ ಅತ್ಯುಚ್ಚ.
ಸ್ವಾತಂತ್ರ್ಯದ ಆ ಕಕ್ಷಾದ ಅತಿಯ ಪರಾಕಾಷ್ಠೆಯಲ್ಲಿರುವಂಥವನು. ಮಾಯಾತರುಣಿ ವಕ್ಷಸ್ಥಳ ನಿವಾಸಿನಿ, ಮಾಯಾರೂಪದ ಈ ಲಕ್ಷ್ಮಿ ಅಂತ ಏನಿದ್ದಾಳಲ್ಲ ಅವಳು ಅವನ ವಕ್ಷಸ್ಥಳದಲ್ಲಿದ್ದಾಳೆ. ಮತ್ತೆ ಬ್ರಹ್ಮ ಮುಖ್ಯ ಪ್ರಾಣರು ಇವರಿಬ್ಬರು ಆತನಿಗೆ ಮಂತ್ರಿಗಳು ಅಂತ ಅನಿಸ್ಕೊಂಡಿದ್ದಾರೆ. ಸರಸಿಜೋದ್ಭವ ಮತ್ತು ಪ್ರಾಣ ಈ ಇರುವರು ಅವನಿಗೆ ಸಚಿವರಾಗಿದ್ದಾರೆ. ಸರ್ವ ಕರ್ಮಗಳಲ್ಲಿ ಅವನು ಇವರನ್ನ ಅಂಗವಾಗಿಟ್ಕೊಂಡು, ಈ ಚತುರ್ಮುಖನನ್ನ ಮತ್ತು ಮುಖ್ಯ ಪ್ರಾಣನನ್ನ ಅಂಗವಾಗಿಟ್ಕೊಂಡು ಈ ಕಾರ್ಯಗಳನ್ನ ಅವರ ಮೂಲಕ ಮಾಡಿಸ್ತಾನೆ. ತತ್ಪ್ರಿಯರು ಉರಗಭೂಷಣ ಅಹಂಕೃತಿತ್ರಯ ಕರೆಸುವರು ಅಮರೇಂದ್ರ ಅರ್ಕ. ಈ ಭಗವಂತನಿಗೆ ಪ್ರಿಯರಾದಂಥ ಇನ್ನೂ ಕೆಲವು ವ್ಯಕ್ತಿಗಳಿದ್ದಾರೆ, ಅದ್ರ ಬಗ್ಗೆ ಈಗ ಹೇಳ್ತಾರೆ. ಶಿವ ಅವನು 3 ಅಹಂಕಾರಕ್ಕೆ ಅಭಿಮಾನಿಯಾಗಿದ್ದಾನೆ. ವೈಕಾರಿಕ, ತೈಜಸ, ತಾಮಸ ಅನ್ನುವಂಥ 3 ಅಹಂಕಾರಗಳಿಗೂ ಆತ ಅಭಿಮಾನಿ. ಅವನ ಮೂಲಕವೇ ಈ ಇಂದ್ರಿಯ ಇತ್ಯಾದಿಗಳೆಲ್ಲ ಹುಟ್ಟುತ್ತವೆ. ಉರಗಭೂಷಣ ಅಂತಂದ್ರೆ ಈ ಶಿವ ಅವನು ಅಹಂಕೃತಿತ್ರಯ, ಅವನನ್ನೇ ಅಹಂಕೃತಿತ್ರಯ, ಉರಗಭೂಷಣನನ್ನೇ ಅಹಂಕೃತಿತ್ರಯ ಅಂತ ಯಾಕೆ ಹೇಳ್ತಾರಂದ್ರೆ ಅವನು ಅದಕ್ಕೆ ಅಭಿಮಾನಿ. ಆದ್ರಿಂದ ಅವನನ್ನು ಆ ಅಹಂಕಾರ 3 ಅಹಂಕಾರಗಳನ್ನು ಒಂದೇ ಅಂತ ಹೇಳಿದರು. ಅಹಂಕೃತಿತ್ರಯ ಕರೆಸುವ ಅಮರೇಂದ್ರ ಅರ್ಕ ಮುಖರು ಇಂದ್ರಿಯ ರಿಣಿಪರು. ಮುಂದೆ ಇಂದ್ರ, ಸೂರ್ಯ ಮೊದಲಾದವರೆಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಕರೆಸ್ಕೊಂಡಿದ್ದಾರೆ. ಹೀಗೆ ಪರಮಾತ್ಮನಿಂದ ಪ್ರಾರಂಭ ಮಾಡಿಕೊಂಡು ಇಂದ್ರ ಸೂರ್ಯರ ತನಕ ಹೇಗೆ ತಾರತಮ್ಯ ಇಳಿದು ಬಂದಿದೆ ಅಂತ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಇದಕ್ಕೆ ಮೂಲ ಶ್ಲೋಕ ವಿಷ್ಣು ರಹಸ್ಯದ್ದು. ಸ್ವತಂತ್ರ ಪರಮೋ ವಿಷ್ಣು ಮಾಯಾ ತಸ್ಯ ಅಂಗಸಂಗಿನಿ ಬ್ರಹ್ಮ ಪ್ರಾಣಶ್ಚ ಸಚಿವೌ ಸರ್ವಕರ್ಮಕ್ಕೂ ತತ್ಪ್ರಿಯೌ. ಇದು ನೋಡಬೇಕು. ಬ್ರಹ್ಮ ಮತ್ತು ಮುಖ್ಯ ಪ್ರಾಣದಿಬ್ಬರು ಕೂಡ ಆ ಪರಮಾತ್ಮನಿಗೆ ಎಲ್ಲಾ ಕರ್ಮಗಳಲ್ಲಿಯೂ ಕೂಡ ಸಚಿವರಾಗಿದ್ದಾರೆ, ಅವನಿಗೆ ಬಹಳ ಪ್ರಿಯರಾದವರಾಗಿದ್ದಾರೆ. ಈ ಕನ್ನಡ ಪದ್ಯಗಳಿಗೆ ಅರ್ಥ ಮಾಡುವಾಗ ಈಗ ನಿಮ್ಮಲ್ಲಿ ಈ ದೂರದಿಂದ ಇದನ್ನೇನು ಕೇಳ್ತಿದ್ದೀರಲ್ಲ ಹರಿಕಥಾಮೃತಸಾರ, ಕನ್ನಡದ ಪುಸ್ತಕ ಯಾರಾದರೂ ಇಟ್ಕೊಂಡಿದ್ರೆ, ಎಲ್ಲ ಕನ್ನಡ ಪುಸ್ತಕದಲ್ಲಿಯೂ ಇದು ತಪ್ಪಾಗಿದೆ ಅಂತ ಹೇಳೋದಿಲ್ಲ, ಕೆಲವು ಕನ್ನಡ ಪುಸ್ತಕಗಳಲ್ಲಿ ತಪ್ಪಾಗಿದೆ. ನನ್ನ ಹತ್ರ ಇರುವಂಥ ಕನ್ನಡ ಪುಸ್ತಕಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರೇ ಮಾಡಿದವರು, ಅವ್ರು ಒಳ್ಳೆ ಪ್ರವಚನಕಾರರೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಕನ್ನಡದ ಅನುವಾದ ಮಾಡುವಾಗ ಕೆಲವು ಸರಿ ಪ್ರಮಾದದಿಂದಾಗಿ ತಪ್ಪಾಗಿಬಿಟ್ಟಿರ್ತದೆ. ಬ್ರಹ್ಮ ಮತ್ತು ಮುಖ್ಯ ಪ್ರಾಣರು ಇವನಿಗೆ ಮಂತ್ರಿಗಳು ಅಂತ ಅನಿಸ್ಕೊಂಡಿದ್ದಾರೆ. ಸರ್ವ ಕರ್ಮಗಳಲ್ಲಿ ಅವನಿಗೆ ಪ್ರಿಯನಾದಂತಹ ಶಿವ, ಎಲ್ಲಾ ಕರ್ಮಗಳಲ್ಲಿಯೂ ಭಗವಂತನಿಗೆ ಪ್ರಿಯನಾದಂತಹ ಶಿವ 3 ಅಹಂಕಾರಗಳಿಗೆ ಅಭಿಮಾನಿಯಾಗಿದ್ದಾನೆ ಅಂತ ಅನುವಾದ ಮಾಡಿದ್ದಾರೆ. ಅದು ಹಾಗಲ್ಲ. ಸರ್ವಕರ್ಮಗಳಲ್ಲಿಯೂ ಆ ಭಗವಂತನಿಗೆ ಸಚಿವರಾದವರು ಮುಖ್ಯ ಪ್ರಾಣ ಮತ್ತು ಬ್ರಹ್ಮ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ವಿಷ್ಣು ರಹಸ್ಯ ಹಾಗೆ ಹೇಳಿದೆ, ಸರ್ವಕರ್ಮಸು ಸಚಿವವು ಮತ್ತೆ ತತ್ಪ್ರಿಯವು. ಹಾಗಾಗಿ ವಿಷ್ಣು ರಹಸ್ಯದ ಅನುವಾದಕ್ಕೆ, ವಿಷ್ಣು ರಹಸ್ಯದ ಅಭಿಪ್ರಾಯಕ್ಕೆ ಕನ್ನಡದ ಅನುವಾದ ಸರಿ ಇಲ್ಲ. ದಾಸರು ಕೆಲವು ಸರಿ ಪದ್ಯದ ಭಾಷೆ, ಸಾಹಿತ್ಯದ ಭಾಷೆಯಲ್ಲಿ ಬಳಸಿರ್ತಾರಾದ್ರಿಂದ ಕೆಲವು ಶಬ್ದಗಳನ್ನ ಸರ್ವಕರ್ಮಗಳಲ್ಲಿ ಅಂತಿದೆಯಲ್ಲ ಅದನ್ನ ಮುಖ್ಯ ಪ್ರಾಣ ಮತ್ತು ಬ್ರಹ್ಮನಿಗೆ ಅನ್ವಯ ಮಾಡಬೇಕು, ಮುಂದಿರುವಂತಹ ಶಿವನಿಗೆ ಅನ್ವಯ ಮಾಡಬೇಕು ಅಂತ ಗೊಂದಲ ಆಗುವಂಗಿರ್ತದೆ. ಅದಕ್ಕಾಗಿ ಮೂಲ ವಿಷ್ಣು ರಹಸ್ಯವನ್ನು ನೋಡಿ ಅದರ ವಿಭಕ್ತಿಗಳು, ಅದರ ಏಕವಚನ, ದ್ವಿವಚನ ಇದನ್ನೆಲ್ಲ ನೋಡಿ ಅನುವಾದ ಮಾಡಬೇಕಾಗ್ತದೆ. ಹೀಗೇನಾದ್ರೂ ವ್ಯತ್ಯಾಸಗಳಿದ್ರೆ ಅದನ್ನ ತಿದ್ಕೊಳ್ರಿ ಮುಂದೆ ಪುಸ್ತಕ ಇಟ್ಕೊಂಡು ನೋಡ್ತಾ ಇದ್ರೆ. ತ್ರಿವಿಧ ಅಹಂಕೃತಿ ಸಾಕ್ಷಾತ್ ರುದ್ರೋಪಿ ಸಚಿವ ಸ್ಮೃತಃ. ಈ 3 ಅಹಂಕಾರಕ್ಕೆ ಅಭಿಮಾನಿಯಾದಂತಹ ರುದ್ರ ಇದ್ದಾನಲ್ಲ, ಅವನು ಒಬ್ಬ ಸಚಿವನೇ ಈ ಪರಮಾತ್ಮನಿಗೆ. ಮನಸೋಧಿಪತಿ ಶಕ್ರ, ಬ್ರಹ್ಮ ಮತ್ತು ವಾಯುಗಳು ಎಲ್ಲಾ ಕರ್ಮಗಳಲ್ಲಿಯೂ ಅವರು ಅಭಿಮಾನಿಗಳು, ಈ ಅವನಿಗೆ ಸಚಿವರಾಗಿದ್ದಾರೆ ಪರಮಾತ್ಮನಿಗೆ. ಇವರು ಈ ರುದ್ರ ಆ ಸಾಚಿವ್ಯದಲ್ಲಿ ಪರಮಾತ್ಮನಿಗೆ ಅಂಗ ಆಗುವಂತಹ ಕ್ರಿಯಾ ಏನಿದೆಯಲ್ಲ ಅದರಲ್ಲೇ ಸ್ವಲ್ಪ ಕೆಳಗೆ ಅಂತ ಅಷ್ಟೇ ಅರ್ಥ. ಮನಸೋಧಿಪತಿ ಶಕ್ರ ಅರ್ಕಾದ್ಯಾಹ ಇಂದ್ರಿಯ ದೇವತಾ. ಈ ಇಂದ್ರ ಏನಿದ್ದಾನೆ ಅವನು ಮನಸ್ಸಿಗೆ ಅಭಿಮಾನಿ. ಮತ್ತೆ ಅರ್ಕಾದ್ಯಾಹ ಸೂರ್ಯ ಚಂದ್ರನು ಮೊದಲಾದವರು ಅವರೆಲ್ಲ ಈ ಇಂದ್ರಿಯಕ್ಕೆ ಅಭಿಮಾನಿಗಳು ಅಂತ ವಿಷ್ಣು ರಹಸ್ಯದ ಅದು ಒಕ್ಕಣೆ. ಅದಕ್ಕನುಸಾರವಾಗಿ ಇಲ್ಲಿ ದಾಸರು ಇದನ್ನು ಹೇಳಿದ್ದಾರೆ. ಈ ದಿವೌಕಸರಂತೆ ಕಲಿ ಮೊದಲಾದ ದೈತ್ಯರು ಸರ್ವದೇಹದಿ ತೋದಕರು ತಾವಾಗಿ ವ್ಯಾಪಾರಗಳ ಮಾಡುವರು. ವೇದನಂದದಿ ಕಲಿ ಅಹಂಕಾರ ಅಧಿಪ ಅಂಧಕ ಮಧುಕೈಟಭ ಕ್ರೋಧಿ ಶಂಭರ ಮುಖರು ಮನಸ್ಸಿಗೆ ಸ್ವಾಮಿ ಎನಿಸುವರು. ಈ ಪದ್ಯನೂ ಕೂಡ ಇಲ್ಲಿ ನನ್ನಲ್ಲಿ ಕನ್ನಡ ಪುಸ್ತಕ ಏನಿದೆ ಅದರಲ್ಲಿ ವ್ಯತ್ಯಾಸ ಆಗಿದೆ.
ನಾನು ಕನ್ನಡ ಪುಸ್ತಕ ಅಂತ ಹೇಳುವಾಗ ಒಂದು ಪ್ರಾಚೀನವಾದಂಥ ಅತ್ಯಂತ ಹಳೆಯ ಕನ್ನಡ ಪುಸ್ತಕ ಇದೆ, ಪಂಚರತ್ನ ಟೀಕಾ. ಇದರಲ್ಲಿ ಅಂಥ ದೋಷಗಳಿಲ್ಲ. ನಾನು ಅದ್ರ ಬಗ್ಗೆ ಹೇಳೋದಲ್ಲ. ಅರ್ವಾಚೀನ ವಿದ್ವಾಂಸರು, ಇತ್ತೀಚಿನ ವಿದ್ವಾಂಸರು ಮಾಡಿದಂಥ ಹೊಸ ಕನ್ನಡ ಅನುವಾದಗಳೇನಿರ್ತವೆ ಅದರಲ್ಲಿ ಕೆಲವು ಸರಿ ಇಂಥ ದೋಷಗಳು ಕಂಡು ಬರ್ತವೆ. ಈ ಶ್ಲೋಕನೂ ಕೂಡ ತಪ್ಪಾಗಿದೆ. ಆ ವಿಷ್ಣು ರಹಸ್ಯದ ಅನುವಾದಕ್ಕೆ ಸರಿಯಾಗಿಲ್ಲ ಅದು. ಅದನ್ನ ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ತಿದ್ದುಕೊಳ್ಬೇಕು. ಅದಕ್ಕೆ ಈ ಎರಡನೇ ಶ್ಲೋಕಕ್ಕೆ ಈ ದಿವೌಕಸರಂತೆ ಅಂತ ಈಗೇನು ಶ್ಲೋಕ ಬಂತಲ್ಲ, ಈ ಶ್ಲೋಕಕ್ಕೆ ಮೂಲವಾದಂಥ ವಿಷ್ಣು ರಹಸ್ಯದ ಶ್ಲೋಕ ಹೀಗಿದೆ: ಏವಮೇವ ಹಿ ಕಲ್ಯಾಜ್ಯಾಹ ಸರ್ವದೇವೇಶು ಸಂಸ್ಥಿತಾಹ. ಈಗ ಮೊದಲನೇ ಶ್ಲೋಕದಲ್ಲಿ ದೇವತೆಗಳನ್ನು ಹೇಳಿದರು. ಅವರು ನಮ್ಮಲ್ಲಿ ಸತ್ಪ್ರೇರಣೆಯನ್ನು ಮಾಡುವಂಥವ್ರು, ಸತ್ಪ್ರೇರಣೆಯನ್ನು ಮಾಡುವಂತಹ ಒಳ್ಳೆ ಕೆಲಸಗಳನ್ನು ಮಾಡಿಸುವಂತಹ ದೇವತೆಗಳ ಬಗ್ಗೆ ಹೇಳಿದರು. ಇನ್ನ ಈ ದುಷ್ಟರಾದಂಥ ದೈತ್ಯರ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಈ ದಿವೌಕಸರಂತೆ ದೇವತೆಗಳು ಹೇಗಿದ್ದಾರೋ ಹಾಗೆ ಅವರಂತೆ ದೈತ್ಯರು ಕೂಡ ಇದ್ದಾರೆ. ದಿವೌಕಸರಂತೆ ಕಲಿ ಮೊದಲಾದ ದೈತ್ಯರು, ಅವರು ಸರ್ವದೇಹದಿ ತೋದಕರು ತಾವಾಗಿ. ನಮ್ಮ ಇಡೀ ಶರೀರದಲ್ಲೇ ಆ ದೈತ್ಯರು ಕೂಡ ಇದ್ದಾರೆ. ದೈತ್ಯರು ಕೂಡ ಇದ್ದು ಅವರು ನಮ್ಮನ್ನ ಪ್ರೇರೇಪಣೆ ಮಾಡುತ್ತಿದ್ದಾರೆ. ತೋದಕರು ತಾವಾಗಿ, ತೋದಕರು ಅಂದ್ರೆ ಪ್ರೇರಕರು, ತಾವಾಗಿ ವ್ಯಾಪಾರಗಳ ಮಾಡುವರು. ತಾವು ಕೆಲಸಗಳನ್ನು ಮಾಡ್ತಾರೆ ಮತ್ತು ನಮ್ಮ ಕಡೆಯಿಂದ ಅವರು ಆ ಕೆಲಸಗಳನ್ನು ಮಾಡಿಸ್ತಾರೆ. ವೇದನಂದದಿ ಕಲಿಯ ಅಹಂಕಾರ ಅಧಿಪ. ಮುಂದೆ ಅದರಂತೆ ಈ ಪರಮಾತ್ಮನ ದಾಸರಲ್ಲಿ ಚತುರ್ಮುಖ ಬ್ರಹ್ಮ ಅತ್ಯುಚ್ಚನಾಗಿರುವಂಥ ದಾಸರು ಅಂದ್ರೆ ಮೊದಲು ಲಕ್ಷ್ಮೀದೇವಿ ಇದ್ದಾಳೆ, ಅವಳನ್ನು ಬಿಡಬೇಕು. ಯಾಕಂದ್ರೆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು. ಈಗ ಏನಾದರೂ ಸಾಧನೆ ಮಾಡಿ ಇನ್ನು ಮುಕ್ತಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ಪರಮಾತ್ಮನನ್ನ ಮತ್ತು ಲಕ್ಷ್ಮಿಯನ್ನು ಬಿಟ್ಟು ಬಿಟ್ಟಿರ್ತಾರೆ. ಅವರಿಬ್ಬರನ್ನು ಕೂಡ ಈಶಕೋಟಿಯಲ್ಲಿ ಸೇರಿಸಿರ್ತಾರೆ. ಹಿಂದೊಂದ್ಸರಿ ಜೀವಕೋಟಿ ಈಶಕೋಟಿ ಅಂತ ಅದ್ರ ಬಗ್ಗೆ ಒಂದು ಮಾತಾಡಿದ್ದೆ. ಅದು ವಿದ್ವಾಂಸರು ಇವತ್ತು ಕೂಡ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿರುವಂಥ ಮಾತೆ. ಕೋಟಿ ಅಂದ್ರೆ ಗುಂಪು, ಈಶಕೋಟಿ ಅಂದ್ರೆ ಏನು? ಈಗಾಗಲೇ ಮುಕ್ತರಾಗಿರುವಂತಹ ಒಂದು ಗುಂಪು. ಅದರಲ್ಲಿ ಪರಮಾತ್ಮ ಮತ್ತು ಲಕ್ಷ್ಮಿ ಅವರು ಯಾವತ್ತೂ ನಿತ್ಯ ಮುಕ್ತರು, ಎಂದೂ ಈ ಸಂಸಾರಕ್ಕೆ ಬಂದಂಥವರೇ ಅಲ್ಲ. ಪರಮಾತ್ಮನ ಬಗ್ಗೆ ಆ ಮಾತು ಹೇಳುವ ಅವಶ್ಯಕತೆಯೂ ಇಲ್ಲ. ಲಕ್ಷ್ಮೀದೇವಿ ಬಗ್ಗೆ ಮಾತ್ರ ಆ ಮಾತು. ಅದು ಗುಂಪು ಈಶಕೋಟಿ ಅಂತ ಬಂದಾಗ ಪರಮಾತ್ಮನ ಜೊತೆ ಲಕ್ಷ್ಮಿ ಇದ್ದಾಳೆ ಅಂತ ಹೇಳೋದನ್ನು ಹೇಳಿದೆ ಅಷ್ಟೇ. ಮುಂದೆ ಜೀವಕೋಟಿ ಅಂತಿದೆ. ಜೀವ ಅಂತಂದ್ರೆ ಅರ್ಥ, ಜೀವನ ಶಬ್ದಕ್ಕೇನೆ ಈ ಸಂಸಾರದಲ್ಲಿ ಬದ್ಧರಾಗಿದ್ದವರು. ಲಿಂಗದೇಹದ ಆವರಣ ಯಾರಿಗಿದೆಯೋ ಸಂಸಾರದಲ್ಲಿ ಒಂದು ಕಾಲಕ್ಕೆ ಇದ್ದು ಅದನ್ನ ಮೀರಿ ಪರಮಪದವನ್ನು ಪಡ್ಕೊಳ್ಬೇಕಾದವರು ಜೀವ ಅಂತ ಕರೀತಾರೆ. ಅದಕ್ಕಾಗಿ ಜೀವರಲ್ಲಿ ಉತ್ತಮ ಅಂತ ಮುಖ್ಯ ಪ್ರಾಣನ ಮತ್ತು ಚತುರ್ಮುಖನನ್ನು ಕರೀತಾರೆ. ಲಕ್ಷ್ಮೀದೇವಿ ಅವರಿಬ್ಬರಿಗಿಂತ ಉತ್ತಮರಾದರೂ ಆಕೆ ಜೀವಳಲ್ಲ. ಯಾಕಂದ್ರೆ ಇಲ್ಲಿ ಬದುಕಿದ್ದು ಲಿಂಗದೇಹದ ಬಂಧನಕ್ಕೆ ಒಳಗಾಗಿ ಆಕೆ ಇದನ್ನು ಕಡ್ಕೊಂಡು ಮುಂದೆ ಹೋಗ್ಬೇಕಾದವಳಲ್ಲ. ಹಾಗಾಗಿ ಅವಳನ್ನು ಜೀವಕೋಟಿಯಲ್ಲಿ ಸೇರಿಸಿರೋದಿಲ್ಲ. ಅದಕ್ಕಾಗಿ ಆ ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯನ್ನು ಬಿಟ್ಬಿಟ್ರೆ ಮುಂದೆ ಹೇಗೆ ಚತುರ್ಮುಖ ಬ್ರಹ್ಮನು ಆ ವೇದನಂತದೆ, ಆ ವೇದನಿಗೆ ಸಮಾನವಾಗಿ ಯಾರು ಅಂದ್ರೆ ಕಲಿ. ವೇದ ಅಂದ್ರೆ ಚತುರ್ಮುಖ ಬ್ರಹ್ಮ, ಅವನಿಗೆ ಸಮಾನರಾಗಿ ದುಷ್ಟರಲ್ಲಿ ಕಲಿ. ಅದನ್ನ ನಿನ್ನೆ ಕೆಲವು ಸಂಗತಿಗಳನ್ನ ಹೇಳಿದೆ, ಅದಕ್ಕೆ ಇನ್ನು ಹೊಂದಿಸ್ಕೋಬೇಕು. ಈ 1 ಗುಣ 4 ಗುಣ 100 ಗುಣ ಅಂತೆಲ್ಲ ಗುಣಗಳ ಉಪಾಸನೆಯನ್ನು ಹೇಳ್ತಾ ಹೋದೆ. ದೇವತೆಗಳಲ್ಲಿ ಅವರು ಎಷ್ಟೆಷ್ಟು ಶ್ರೇಷ್ಠರೋ ಅಷ್ಟೆಷ್ಟು ಹೆಚ್ಚು ಗುಣ ಉಪಾಸನೆ ಮಾಡ್ತಾರೆ ಅಂತ ಹೇಳಿದೆ. ಚತುರ್ಮುಖ ಬ್ರಹ್ಮ ಎಲ್ಲಾ ಗುಣಗಳಿಂದಲೂ ಪರಮಾತ್ಮನ ಉಪಾಸನೆ ಮಾಡ್ತಾನೆ. ಯಾಕೆಂದ್ರೆ ಆತ ಶತಾನಂದ ಸದಾನಂದ ಅಂತ ಈಗ ಅವನನ್ನು ಕರೀತಾರೆ. ಯಥಾಕ್ರಮಂ ಬಹುಗುಣೈ ಬ್ರಹ್ಮಣಾತ್ವ ಅಖಿಲೈರ್ ಗುಣೈ. ಬ್ರಹ್ಮ ಸಕಲ ಗುಣಗಳಿಂದ ಆತನನ್ನು ಉಪಾಸನೆ ಮಾಡಿ ಪೂರ್ಣ ಆನಂದ ಪಡ್ಕೋತಾನೆ. ಹಾಗೆ ಪೂರ್ಣ ದುಃಖ ಪಡ್ಕೊಳ್ಳೋನು ಯಾರು? ಅಂಧಂತಮಸ್ಸಿಗೆ ಹೋಗಿ ಅತ್ಯಂತ ದುಃಖ ಪಡ್ಕೊಳ್ಳೋನು ಯಾರು ಅಂತಂದ್ರೆ ಕಲಿ. ಆ ಕಲಿ ಇದ್ದಾನೆ, ಕಲಿ ಪ್ರಧಾನ. ಅದಾದ ಮೇಲೆ ಈ ಅಂಧಕಾಸುರ ಇದ್ದಾನೆ. ಸರ್ವದೇವೇಶು ಸಂಸ್ಥಿತಾ ಬ್ರಹ್ಮವಚ್ಚ ಕಲಿಹಿ ತೇಷಾಂ. ಬ್ರಹ್ಮನಿಗೆ ಸಮಾನ ಕಲಿ. ತೇಷಾಮಧಿಕ ಅಹಂಕೃತಿ ಸ್ಮೃತಃ. ಮಧುಕೈಟಭ ಮುಖ್ಯಾದ್ಯಾಹ. ಮುಂದೆ ಮಧುಕೈಟಭ ಮೊದಲಾದವರೆಲ್ಲ ಇದ್ದಾರೆ. ಅವರು ಶಂಬರ ಮೊದಲಾದಂಥ ರಾಕ್ಷಸರು ಇದ್ದಾರೆ. ಅವರೆಲ್ಲ ಮನಸ್ಸಿಗೆ, ಆ ಶಂಬರು ಮೊದಲಾದವರೆಲ್ಲ ಮನಸ್ಸಿಗೆ ಅಭಿಮಾನಿಗಳು. ಅಂದ್ರೆ ಮನಸ್ಸಿನ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಒಂದ್ ಕಡೆ ಇಂದ್ರ ಇರ್ತಾನೆ, ಮತ್ತೊಂದು ಕಡೆ ಶಂಬರ ಮೊದಲಾದವರು ಇರ್ತಾರೆ. ಬ್ರಹ್ಮವಚ್ಚ ಕಲಿಸ್ತೇಷಾಂ ಅಧಿಕ ಅಹಂಕೃತಿ ಸ್ಮೃತಃ. ಆ ಕಲಿಯೇ ಅಹಂಕಾರಕ್ಕೆ ಅಭಿಮಾನಿ. ಕಲಿ ದುರ್ಯೋಧನ ಏನಿದ್ದಾನಲ್ಲ, ಹಾಗಾಗಿ ನಾವು ಮಹಾಭಾರತ ಬಿಟ್ಟು ಹೋದಂಗೆ ಆಗಲಿಲ್ಲ. ಇವತ್ತು ವನಪರ್ವ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ, ಆದರೆ ಹರಿಕಥಾಮೃತ ಸಾರ ಹೇಳಿದ್ರು ಕಲಿ ಬಗ್ಗೆ ನೀವು ಸ್ಮರಣೆ ಮಾಡಿದಂಗೆ ಆಯಿತು. ಹಾಗಾಗಿ ಅವನು ಅಹಂಕೃತಿ, ಅವನು ಆ ಅಹಂಕಾರಕ್ಕೆ ಅಭಿಮಾನಿ.
ಅಹಂಕಾರ ತತ್ವಕ್ಕೆ ಅಭಿಮಾನಿ ಅಂಧಕಾಸುರ ಅಂತ ಈಗ ಒಂದ್ ಕಡೆ ಇಲ್ಲಿ ಹೇಳ್ತಾರೆ. ಹಾಗಲ್ಲ, ಅವನು ಈ ಕಲಿಯೇ ಅಹಂಕಾರಕ್ಕೆ ಅಭಿಮಾನಿ. ಅದು ಆ ವಿಷ್ಣು ರಹಸ್ಯದ ಶ್ಲೋಕದಲ್ಲೂ ಸ್ಪಷ್ಟ ಇದೆ. ಹಾಗಾಗಿ ಅಹಂಕಾರ ತತ್ವಕ್ಕೆ ಅಂಧಕಾಸುರ ಅಧಿಪತಿ ಅಂತ ಅನುವಾದ ಇದ್ರೆ ಅದು ಸರಿಯಾಗೋದಿಲ್ಲ, ಅದು ಆ ಅನುವಾದ. ವೇದನಂದರಿ ಕಲಿ ಅಹಂಕಾರ ಅಧಿಪ. ಮುಂದೆ ಅಂಧಕ ಮಧುಕೈಟಭರು, ಅಂಧಕಾಸುರ ಮಧುಕೈಟಭ ಮೊದಲಾದವರೆಲ್ಲ ಇವರು ಅವನಂತರ ಇದ್ದಾರೆ. ಕ್ರೋಧಿ ಶಂಬರ ಮುಖರು, ಶಂಬರ ಮೊದಲಾದವರಿದ್ದಾರೆ. ಇವರೆಲ್ಲ ಕ್ರೋಧಕ್ಕೆ ಅಭಿಮಾನಿಗಳು. ಅಂಧಕಾಸುರ ಮಧುಕೈಟಭ ಮೊದಲಾದವರೆಲ್ಲ ಕ್ರೋಧಕ್ಕೆ ಮತ್ತು ಮನಸ್ಸಿನಲ್ಲೇ ಹುಟ್ಟುವಂಥದ್ದು ಕ್ರೋಧ, ಅದಕ್ಕೆ ಅವರು ಅಭಿಮಾನಿಗಳು. ಈ ಪಂಚರತ್ನ ಟೀಕಾದಲ್ಲಿ ಮಧುಕೈಟಭ ಶಂಬರ ಮುಖರ ಇವರೆಲ್ಲ ಕ್ರೋಧಿಗಳು, ಕ್ರೋಧಕ್ಕೆ ಅವರು ಅಭಿಮಾನಿ ದೇವತೆಗಳು ಅಂತ ಹೀಗೆ ಆ ಶಬ್ದಗಳನ್ನು ಅನುವಾದ ಮಾಡುವಾಗ ಸ್ವಲ್ಪ ಹಿಂದೆ ಮುಂದಾಗಿರ್ತದೆ. ಅದು ಎಲ್ಲಿ ಯಾವ ಶಬ್ದವನ್ನು ಯಾವ ವಿಶೇಷಣವನ್ನು ಯಾವ ವಿಶೇಷಕ್ಕೆ ಸೇರಿಸಬೇಕು ಸ್ವಲ್ಪ ವ್ಯತ್ಯಾಸ ಇರುವಂಗೆ ಕಾಣಿಸ್ತದೆ ಬೇರೆ ಬೇರೆ ಅನುವಾದಗಳಲ್ಲಿ. ಅನ್ಯೇಪಿ ದೇವೋದ್ದೈತ್ಯಾಹ ತತ್ತದಿಂದ್ರಿಯ ಮಾನಿನಃ. ಕಣ್ಣಿಗೆ ಸೂರ್ಯ, ಮತ್ತೆ ಒಂದೊಂದು ಇಂದ್ರಿಯಕ್ಕೆ ಒಬ್ಬೊಬ್ರು ಅಂತೆಲ್ಲ ಇದ್ದಾರಲ್ಲ, ಹಾಗೆ ದೇವತೆ ಇರುವಂತೆ ದೈತ್ಯರು ಕೂಡ ಇದ್ದಾರೆ. ಅವರು ಆ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಮಧುಕೈಟಭ ಕ್ರೋಧಿ ಶಂಬರ ಮುಖರು ಮನಸ್ಸಿಗೆ ಸ್ವಾಮಿ ಎನಿಸುವರು. ಇವರೆಲ್ಲ ಮನಸ್ಸಿಗೆ ಸ್ವಾಮಿ ಅಂತ ಅನ್ಸ್ಕೋತಾರೆ. ಈ ಮೂಲಕ ಒಂದು ಸಂಗತಿ ಏನಾಯ್ತು ಅಂತಂದ್ರೆ, ಚತುರ್ಮುಖ ಬ್ರಹ್ಮನ ಪದವಿಗೆ ಹೋಗೋದು ಅದು ಋಜುಗುಣಸ್ಥರು ಮಾತ್ರ ಹೋಗ್ತಾರೆ, ಅದು ಆ ವಿಷಯ ಇರಲಿ. ಅಂತೂ ಮುಖ್ಯಪ್ರಾಣನಾಗಿ ಋಜುಗುಣಸ್ಥರು ಮುಖ್ಯಪ್ರಾಣನಾಗಿ ಮುಂದೆ ಆ ಚತುರ್ಮುಖ ಬ್ರಹ್ಮನ ಪದವಿಗೆ ಹೋಗಿ ಶತಾನಂದ ಅಂತ ಕಳ್ಸ್ಕೊಳ್ಳೋದು ಎಷ್ಟು ಕಷ್ಟ ಇದೆಯಲ್ಲ. ಮುಕ್ತರಾಗಿ ಆ ಸ್ಥಾನಕ್ಕೆ ಹೋಗೋದು ಅದೆಷ್ಟು ಕಷ್ಟ ಇದೆಯಲ್ಲ. ಹಾಗೆ ಕಲಿಯ ಸ್ಥಾನ, ಕಲಿ ಶಂಬರ ಮಧುಕೈಟಭ ಆ ಸ್ಥಾನಕ್ಕೆ ಹೋಗೋದು ಕೂಡ, ತಮೋಯೋಗ್ಯರಾಗೋದು ಕೂಡ, ನಿತ್ಯ ತಮೋಯೋಗ್ಯರಾಗೋದು ಕೂಡ ಅಷ್ಟು ಕಷ್ಟ ಇದೆ. ಅದಕ್ಕಾಗಿ ಯಾರ್ಯಾರು ಕೆಲವರು ಸಣ್ಣ ಪುಟ್ಟ ಪಾಪ ಮಾಡೋರು ಇರ್ತಾರೆ, ತತ್ವಜ್ಞಾನದ ಕ್ಷೇತ್ರದಲ್ಲಿ ಸ್ವಲ್ಪ ಯಾವ್ಯಾವುದೋ ವಿಭಾಗದಲ್ಲಿ ಇರ್ತಾರೆ, ತತ್ವವನ್ನು ಸ್ವಲ್ಪ ತಪ್ಪಾಗಿ ತಿಳ್ಕೊಂಡಿರ್ತಾರೆ ಈ ಜನ್ಮದಲ್ಲಿ. ಅಂಥವ್ರನ್ನೆಲ್ಲ ನೋಡಿ ತಮೋಯೋಗ್ಯರು ಅಂತ ಅನ್ಬಾರ್ದು ಅಂತ ನಾನು ಮೇಲೆ ಹೇಳ್ತಿರ್ತೇನೆ. ಕೆಲವರು ನಮ್ಮಲ್ಲಿ ಅತ್ಯುತ್ಸಾಹದಿಂದ ಅತ್ಯಾವೇಶದಿಂದ ತತ್ವವನ್ನು ಸ್ವಲ್ಪ ತಪ್ಪಾಗಿ ತಿಳಿದವ್ರನ್ನೆಲ್ಲ ಇವರು ತಮೋಯೋಗ್ಯರು ಅಂತ ಅಂದ್ಬಿಡ್ತಾರೆ. ಹಾಗೆ ಅನ್ಬೇಡ್ರಿ ಅಂತ ನಾನು ಮಾತ್ರ ಹೇಳೋದಲ್ಲ, ಇಷ್ಟು ಹಿರಿಯರೆಲ್ಲ ಹೇಳ್ತಾರೆ. ಆದರೆ ಕೆಲವೊಂದು ಬಾರಿ ಕೆಲವರಿಗೆ ಅದು ಪೂರ್ಣ ತಿಳಿದೇ ಇದ್ದವರು ಅವ್ರಿವ್ರನ್ನ ತಮೋಯೋಗ್ಯರು ಅಂತ ಅಂದ್ಬಿಡ್ತಾರೆ. ಸುಮ್ಮನೆ ಯಾರ್ಯಾರನ್ನ ತಮೋಯೋಗ್ಯರು ಅಂತ ಅನ್ಬಾರ್ದು. ಈಗ ತಮಸ್ಸಿಗೆ ಹೋಗೋದು ಕೂಡ ಅಷ್ಟೇ ಕಷ್ಟ ಇದೆ. ಭಗವಂತನನ್ನ ಭಾಗವತರನ್ನ ಪರಿಪರಿಯಾಗಿ ಕಾಡಿ ದ್ವೇಷಿಸಿ ತಮಸ್ಸು. ಸುಮ್ಮನೆ ಸಣ್ಣ ಪುಟ್ಟ ಪಾಪ ಮಾಡಿದ್ದಕ್ಕೆ ಯಾವುದೋ ಒಂದು ಜನ್ಮದಲ್ಲಿ ತತ್ವವನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ಮಾತ್ರ ತಮಸ್ಸು ಸಿಗೋದಿಲ್ಲ. ಆ ತತ್ವವನ್ನ ಮತ್ತೆ ಮುಂದಿನ ಎಲ್ಲಾ ಜನ್ಮಗಳಲ್ಲೂ ಗಾಢವಾಗಿ ಅದೇ ತತ್ವವನ್ನು ತಿಳಿದು ಮುಂದೆ ಹೋದ್ರೆ ಆಗ ಮಾತ್ರ ತಮಸ್ಸು. ಇಲ್ಲದೇ ಇದ್ದ ತಮಸ್ಸು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹೀಗೆ ಚತುರ್ಮುಖನ ಸ್ಥಾನವೂ ಕೂಡ ಅಷ್ಟು ಕಷ್ಟ, ಈ ಕಡೆ ಕಲಿ ಶಂಬರ ಮೊದಲಾದ ಸ್ಥಾನವೂ ಕೂಡ ಅಷ್ಟೇ ಕಷ್ಟದ್ದು ಅಂತ ಸುಮ್ಮನೆ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ದೇವತೆಗಳ ಉಪಾಧಿ ನಿತ್ಯದಿ ಏವಮಾದಿ ನಾಮದಿಂದಲೇ ಯಾವದಿಂದ್ರಿಯಗಳು ವ್ಯಾಪಾರಗಳ ಮಾಡುವರು. ಸೇವಕರ ಸೇವಾನುಗುಣ ಫಲವೀವ ನೃಪನಂದದಲ್ಲಿ ತನ್ನ ಸ್ವಭಾವ ಸ್ವಾತಂತ್ರ್ಯ ವಿಭಾಗವು ಮಾಡಿಕೊಟ್ಟ ಹರಿ. ಈಗ ಈ ಮುಂದಿನ ಪದ್ಯವನ್ನು ಶ್ರವಣ ಮಾಡಬೇಕು. ದೇವತೆಗಳು ಹೇಗೆ ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಿರ್ತಾರೋ ಹಾಗೆ ಈ ದೈತ್ಯರು ಕೂಡ ಕೆಲಸಗಳನ್ನು ಮಾಡ್ತಿರ್ತಾರೆ ಎಲ್ಲ ಇಂದ್ರಿಯಗಳಲ್ಲಿ. ಅವರ ಸೇವೆಗೆ ಅನುಗುಣವಾಗಿ ಭಗವಂತ ಫಲ ಕೊಡ್ತಾನೆ. ದೇವತೆಗಳಿಗೂ ಅವ್ರಿಗೆ ಯೋಗ್ಯವಾದ ಫಲ ಕೊಡ್ತಾನೆ, ದೈತ್ಯರಿಗೂ ಅವ್ರಿಗೆ ಯೋಗ್ಯವಾದ ಫಲ ಕೊಡ್ತಾನೆ. ಹೇಗೆಂದ್ರೆ ರಾಜನಂತೆ, ರಾಜ ಒಬ್ಬೊಬ್ಬರಿಗೆ ಒಂದೊಂದು ಡ್ಯೂಟಿ ಒಪ್ಪಿಸಿರ್ತಾನೆ. ಆ ಕರ್ತವ್ಯ ನಿಭಾಯಿಸಿದವರಿಗೆ ಆಯಾ ಫಲ ಕೊಡ್ತಾನೆ. ಆ ರಾಜನಂತೆ ಈ ಹರಿ ತನ್ನ ಸಹಜ ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿ ಕೊಟ್ಟಿದ್ದಾನೆ. ಅದು ಕೂಡ ವಿಷ್ಣು ರಹಸ್ಯವೇ. ಸ್ವತಂತ್ರೋಪಿ ಹರಿ ಸೃಷ್ಟೌ ಸ್ವಸ್ವಾತಂತ್ರ್ಯ ಅನೇಕಧಾ ವಿಭಜ್ಯ. ತನ್ನ ಸ್ವಾತಂತ್ರ್ಯವನ್ನು ನಾನಾ ಥರದ ವಿಭಾಗ ಮಾಡಿ ನೃಪ ಇವ ಸರ್ವಕಾರ್ಯೇಷು ಲೀಲೆಯ. ಒಬ್ಬ ರಾಜ, ನೀವು ಈ ಕೆಲಸ ಮಾಡ್ರಿ, ನಿಮಗೆ ಈ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ, ಹೇಗೆ ಮಾಡ್ತಿರೋ ನೋಡೋಣ ಅಂತ ಒಬ್ಬನಿಗೆ ಬಿಟ್ಟಿರ್ತಾನೆ. ಒಬ್ಬನಿಗೆ ಸಾಮಂತನ ಸ್ಥಾನವನ್ನು, ಮತ್ತೊಬ್ಬನಿಗೆ ಸೇನಾಪತಿ ಸ್ಥಾನ, ಮತ್ತೊಬ್ಬನಿಗೆ ಮಂತ್ರಿ ಸ್ಥಾನ, ಅದು ಹಿಡ್ಕೊಂಡು ಪರಿಚಾರಕರ ಅಡಿಗೆಯವರ ಸ್ಥಾನಕ್ಕೆ ತನಕ ಬೇರೆ ಬೇರೆ ಜವಾಬ್ದಾರಿಯನ್ನು ಅವ್ರಿಗೆ ಹಂಚಿರ್ತಾನೆ. ಮತ್ತು ಅದಕ್ಕೆ ಬೇಕಾದ ಸ್ವಾತಂತ್ರ್ಯವನ್ನು ರಾಜ ಕೊಟ್ಟಿರ್ತಾನೆ. ಹಾಗೆ ಭಗವಂತನು ಕೊಟ್ಟಿರ್ತಾನೆ. ತತ್ತತ್ ಸ್ವಾತಂತ್ರ್ಯ ಯೋಗಿನ ಫಲಭಾಸ ಪ್ರಜಾಯತೆ. ಇದು ವಿಷ್ಣು ರಹಸ್ಯ. ಅಗಣಿತ ಸ್ವಾತಂತ್ರ್ಯದಿ ನಾಲ್ಬಗೆ ವಿಭಾಗವ ಮಾಡಿ
ಒಂದನ್ನು ತೆಗೆದು ದಶವಿಧಗೈಸಿ ಪಾದರೆ ಪಂಚಪ್ರಾಣನಲ್ಲಿ ಮೊಗ ಚತುಷ್ಟಯನುಳು ಸಪಾದೈದು ಗುಣವಿರಿಸಿದ. ಮತ್ತೆ ದಶವಿಧ ಯುಗಳ ಗುಣವನ್ನು ಮಾಡಿ ಎರಡು ಸದಾಶಿವನೊಳಿಟ್ಟ. ಅಗಣಿತವಾದ ಸ್ವಾತಂತ್ರ್ಯ ಇದೆ ಪರಮಾತ್ಮನಿಗೆ, ಅಷ್ಟಿಷ್ಟು ಸ್ವಾತಂತ್ರ್ಯ ಅಲ್ಲ ಅದು. ಅದನ್ನು ಒಟ್ಟಾರೆ 4 ಭಾಗ ಮಾಡಿದಂತೆ. 4 ಭಾಗ ಮಾಡಿ ಅದರಲ್ಲಿ ಒಂದನ್ನು 4 ಭಾಗ ಮಾಡಿದ್ರೆ ಅದನ್ನು 25% ಆಯಿತು. 25% ಈಚ್. ಅದರಲ್ಲಿ ಮೊದಲನೇ 25% ಇದೆಯಲ್ಲ, ಅದರ ಕಥೆ ಈಗ ಮೊದಲನೇದು. ಮೊದಲನೇ ಒಂದು 1/4 ಭಾಗ ಇದೆಯಲ್ಲ, ಅದನ್ನು ಎಲ್ಲೆಲ್ಲಿ ಇಟ್ಟ, ಯಾರ್ಯಾರಿಗೆ ಕೊಟ್ಟ, ಅದನ್ನು ಈಗ ಹೇಳ್ತಾರೆ. 4 ಭಾಗ ಮಾಡಿ 4 ಬಗೆ ವಿಭಾಗ ಮಾಡಿ ಒಂದನ್ನು ಅದನ್ನು ತೆಗೆಯೋದು ಅಂದ್ರೆ ಏನು, ಅದನ್ನು ಲೆಕ್ಕಕ್ಕೆ ಪರಿಗಣಿಸಿ ದಶವಿಧ ಗೈಸಿ ಅದನ್ನು 10 ಭಾಗ ಮಾಡಿದ. ಆ ಮೊದಲನೇದನ್ನು ಅದನ್ನು ಮುಂದೆ ಏನು ಮಾಡಿದ, 10 ಭಾಗ ಆಯ್ತಲ್ಲ, ಅದು 10 ಭಾಗ ಆಗಿದ್ರೆ ಅದು 2.5% ಆಯ್ತು ಲೆಕ್ಕಾಚಾರ. ಅದು ಇಲ್ಲಿ ಬಂದಿಲ್ಲ, ಹೀಗೆ ಕನ್ನಡ ವ್ಯಾಖ್ಯಾನದಲ್ಲಿ ಯಾಕೆ ಬಂದಿಲ್ಲ. ಅದು ಪಾದ ಅರೆ ಪಂಚಪ್ರಾಣನಲ್ಲಿ ಎಷ್ಟು, ಮುಖ್ಯ ಪ್ರಾಣನಲ್ಲಿ ಎಷ್ಟು, ಮತ್ತೆ ಚತುರ್ಮುಖ ಬ್ರಹ್ಮನೊಳಗೆ ಎಷ್ಟು, ಇಷ್ಟಿಟ್ಟೇ ಬಂದಿದೆ. 10 ವಿಭಾಗ ಮಾಡಿ 4.25 ಭಾಗವನ್ನು ವಾಯುದೇವನಿಗೆ ಕೊಟ್ಟ. ಮತ್ತೆ ಚತುರ್ಮುಖನಲ್ಲಿ 5.25 ಭಾಗವನ್ನು ಕೊಟ್ಟ ಅಂತ ಇಷ್ಟಿದೆ. 4.25, 5.25 ಅಂತ ಇಷ್ಟೇ ಇದೆ. ಅದು ಈಗ ನಮ್ಮ ಆಧುನಿಕ ಮನಸ್ಸಿಗೆ ಸ್ವಲ್ಪ ಹೊಂದ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆ 4.25 ಭಾಗ ಅಂದ್ರೆ ಎಷ್ಟು, ಮತ್ತೆ 5.25 ಭಾಗ ಅಂದ್ರೆ ಎಷ್ಟು, ಇದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಬೇಕು ಅಂತ ಇಟ್ಕೊಂಡ್ರೆ 11.875. ಇದನ್ನು ಬರ್ಕೊಳ್ಳೋರಿದ್ರೆ ಬರ್ಕೊಡ್ರಿ. ಇದನ್ನ ಲೆಕ್ಕಾಚಾರ ಮಾಡೇ ಹೇಳಿದ್ದೇನೆ. ಆದರೂ ಯಾರು ಮುಂದೆ ಪುಸ್ತಕ ಇಟ್ಕೊಂಡು ನೋಡ್ತಿದ್ರೆ ಇದನ್ನ ನೋಡ್ರಿ. 11.875 ಇದು ಆ ಮುಖ್ಯ ಪ್ರಾಣನಿಗೆ ಇರುವಂಥ ಸ್ವಾತಂತ್ರ್ಯ ಪರಮಾತ್ಮ ಕೊಟ್ಟದ್ದು. ಇನ್ನು 13.125 ಇದು ಆ ಮುಖ್ಯ ಪ್ರಾಣನಿಗೆ ಹೊರತಾಗಿ ಆ ಚತುರ್ಮುಖ ಬ್ರಹ್ಮನಲ್ಲಿರುವಂಥದ್ದು. ಇದು ಮುಖ್ಯ ಪ್ರಾಣನಲ್ಲಿ 11.875, ಚತುರ್ಮುಖ ಬ್ರಹ್ಮನಲ್ಲಿ 13.125. ಯಾಕೆಂದ್ರೆ ಪದನಿಮಿತ್ತವಾಗಿ ಆತ ಹಿರಿಯ, ಚತುರ್ಮುಖ ಇಬ್ರು ಸಮಾನರಾದರೂ ಪದನಿಮಿತ್ತವಾಗಿ ಆತ ಹಿರಿಯ ಆದ್ದರಿಂದ 1.2 ಆತನಲ್ಲಿ ಹೆಚ್ಚಿದೆ. ಇದನ್ನ ಈಗ 11.875 ಅಂತ ನಾನು ಹೇಗೆ ಹೇಳಿದೆ ಅಂತಂದ್ರೆ, ಇಲ್ಲಿ ಪಾದರೆ ಅಂತ ಬಂತಲ್ಲ, ಪಾದರೆ ಪಂಚಪ್ರಾಣನಲ್ಲಿ ಅಂತ. ಮುಖ್ಯ ಪ್ರಾಣನಲ್ಲಿ ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಪಾದರೆ ಪಂಚ, ನಾನು ಪಂಚಪ್ರಾಣನಲ್ಲಿ ಅಂತ ಓದುವಾಗ ಪಂಚಪ್ರಾಣ ಅಂದ್ರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ಸ್ಕೊಂಡಿರುವಂತಹ ಮುಖ್ಯ ಪ್ರಾಣನಲ್ಲಿ ಅಂತ ಹೇಳಿದೆ. ಹಾಗಲ್ಲ, ಅದು ಪ್ರಾಣನಲ್ಲಿ ಪಾದರೆ ಪಂಚ ಅಂದ್ರೆ 5, ಪಾದ ಅರೆ ಅಂದ್ರೆ ಕೊರತೆ ಅಂತ ಅರ್ಥ. 1/4 ಭಾಗ ಕೊರತೆ 5 ಅಂದ್ರೆ 4.25 ಅಂತ ಅರ್ಥ, ಅಥವಾ 4.5 ಅಂತ ಅರ್ಥ ನಮ್ಮ ಈ ಕಡೆ ಭಾಷೆಯಲ್ಲಿ. ದಕ್ಷಿಣ ಕರ್ನಾಟಕದ ಭಾಷೆಯಲ್ಲಿ ಅದು 4.25 ಅಂತ ಅನ್ಬಹುದು. ಹೀಗೆ 4.25 ಇದು ಪ್ರಾಣನಲ್ಲಿ. ಈಗ ಆ ಮೊದಲನೇ 25% ಬಗ್ಗೆ ನಾವು ಆಲೋಚನೆ ಮಾಡ್ತಿದ್ದೇವೆ. ಆ ಮೊದಲನೇ 25% 10 ಭಾಗ ಮಾಡಿದ ಅಂತ ಹೇಳಿದೆ. ಅದು 2.5 ಆಯ್ತು. 2.5 ನೀವು 4.25 ಗುಣಿಸಿದ್ರೆ ಆ ಗುಣಲಬ್ಧನೇ 11.875. ಇದನ್ನ 2 ಸರಿ ಗುಣಾಕಾರ ಮಾಡಿ ನಾನು ಇಲ್ಲಿ ಬರ್ಕೊಂಡು ಹೇಳ್ತಿದ್ದೇನೆ. ಆದರೂ ನೀವು ಯಾರಾದರೂ ಅದನ್ನು ಗಮನಿಸಿ ನೋಡ್ಬೋದು. 4.25 2.5 ಗುಣಿಸಿದ್ರೆ ಅದರ ಗುಣಲಬ್ಧವೇ 11.875. ಅದು ವಾಯುವಿನಿಗೆ ಇರುವಂಥ ಸ್ವಾತಂತ್ರ್ಯ. ಹಾಗೆ ಆ 2.5 ಯಾಕಂದ್ರೆ 10 ಭಾಗ ಇದೆಯಲ್ಲ ಅದು ಒಟ್ಟು, ಅದೇ 2.5 5.25 ಗುಣಿಸಿದ್ರೆ ಅದರ ಗುಣಲಬ್ಧವೇ 13.125. ಹೀಗೆ 11.875 13.125 ಈ ಎರಡನ್ನು ಕೂಡಿಸಿಬಿಟ್ರೆ ಅದು 25 ಆಯ್ತು. ಇದು 25 ಲೆಕ್ಕಾಚಾರ, ಇದು ಮೊದಲನೇ 25 ಲೆಕ್ಕಾಚಾರ. ಹೀಗೆ ಅದನ್ನು ಗುಣಾಕಾರ ಮಾಡಿಯೂ ಕೂಡಿಸಿಯೂ ಕಳೆದು 2-3 ರೀತಿಯಾಗಿ ಅದನ್ನ ಲೆಕ್ಕಾಚಾರ ಮಾಡಿ ನಾನು ಹೇಳ್ತಿದ್ದೇನೆ. ಈಗಿನ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಇಲ್ಲಿ ಈ ಥರ ಹೇಳಿದೆ ಅಷ್ಟೆ. ಹೀಗೆ ದಶವಿಧ ಗೈಸಿ ಪಾದ ಅರೆ ಪಂಚ 4.25 ಪ್ರಾಣನಲ್ಲಿ ಮೊಗ ಚತುಷ್ಟಯ ಒಂದು ಚತುರ್ಮುಖ ಬ್ರಹ್ಮ, ಅವನೊಳು ಸಪಾದ 5 ಸಪಾದ 5 ಅಂದ್ರೆ 5 ಅಥವಾ 5.25 ಆ ಗುಣವನ್ನು ಆತ ಇರಿಸಿದ ಪರಮಾತ್ಮ. ಮತ್ತೆ ದಶವಿಧ ಯುಗಳ ಗುಣವನ್ನು ಮಾಡಿ 2 ಸದಾಶಿವನೊಳಿಟ್ಟ. ಇದು ಮೊದಲನೇ 25% ಲೆಕ್ಕ ಆಯ್ತಿದೆ. ಇನ್ನು 3 25%ಗಳಿವೆ ಒಟ್ಟಾರೆ 100ರಲ್ಲಿ. ಅದು ಎರಡನೇದರ ಲೆಕ್ಕಾಚಾರ ಈಗ ನೋಡ್ಬೇಕು.